See what Paul said in Galatians 6:14. ಗಲಾತ್ಯ 6ರಲ್ಲಿ ನಾವು ನೋಡ್ತೀವಿ 14ನೇ ವಚನದಲ್ಲಿ. He says, I never want to boast in anything except the cross of the Lord Jesus Christ. ಕ್ರಿಸ್ತನ ಆ ಒಂದು ಶಿಲುಬೆಯನ್ನು ಬಿಟ್ಟು ಬೇರೆ ಯಾವುದರಲ್ಲೂ ನಾನು ಹೆಚ್ಚಳ ಪಡೋದಿಲ್ಲ ಅಂತ ಹೇಳ್ತಾರೆ. See, in those days, to be crucified was the worst thing that anybody could experience. ಆ ದಿವಸಗಳಲ್ಲಿ ನಾವು ನೋಡಿದ್ರೆ ಶಿಲುಬೆಯಲ್ಲಿ ಹಾಕಿಸಲ್ಪಡೋದು ಬಹಳ ಕೃಷ್ಟವಾದ ಕೆಲಸ. The worst people were killed on a cross. ಆ ಶಿಲುಬೆ ಮೇಲೆ ಬಹಳ ದುಷ್ಟರನ್ನ ಹಾಕಿ ಕೊಲ್ತಾ ಇದ್ರು. And that worst thing where Jesus was crucified, Paul says, I glory in that. ಆ ಒಂದು ನಿಕೃಷ್ಟವಾದದ್ದು ಆ ಒಂದು ವಿಷಯ ಯೇಸು ಸ್ವಾಮಿ ಸತ್ತ ಶಿಲುಬೆಯ ಬಗ್ಗೆ ನಾನು ಹೆಚ್ಚಳ ಪಡ್ತೀನಿ ಅಂತ ಪೌಲ ಹೇಳಿದನು. Because Christ was crucified there, ಅಲ್ಲಿ ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ತದ್ರಿಂದ, I have been crucified with Christ, ನಂತರ ನಾನು ಕ್ರಿಸ್ತನ ಒಟ್ಟಿಗೆ ಶಿಲುಬೆಗೆ ಹಾಕಲ್ಪಟ್ಟಿದ್ದೇನೆ. So this whole world has been crucified to me on the cross. ಅದಕ್ಕಾಗಿ ಆ ಶಿಲುಬೆ ಮೇಲೆ ಈ ಲೋಕವೇ ನನಗೆ ಶಿಲುಬೆ ಮೇಲೆ ಹಾಕಲ್ಪಟ್ಟಿದೆ. That is why God used him so much. ಆದ ಒಂದು ಅರಿವು ಇರೋದ್ರಿಂದ ಅವನನ್ನ ದೇವರು ಹೆಚ್ಚಾಗಿ ಉಪಯೋಗಿಸಿದರು. Everything was in the world was rubbish and crucified. ಈ ಲೋಕದಲ್ಲಿ ಇರುವಂತದ್ದು ಎಲ್ಲ ಕಸವಾಗಿದೆ ಮತ್ತು ಅದು ಶಿಲುಬೆಯಲ್ಲಿ ಹಾಕಲ್ಪಟ್ಟಿದೆ. It's not enough to give up sin. ಪಾಪವನ್ನು ಬಿಟ್ಟುಕೊಡೋದೇ ಮುಖ್ಯವಲ್ಲ. That's a good thing. ಅದು ಒಳ್ಳೆಯದು. But more than giving up sin, ನಾವು ಪಾಪವನ್ನು ಬಿಡೋದಕ್ಕಿಂತ ಉತ್ತಮವಾದದ್ದು, we also must make sure that there's nothing on the earth or in the church that we place a value on. ನಾವು ಯಾವುದೇ ವಿಷಯವಾಗಲಿ ಲೋಕದಲ್ಲಾಗಲಿ ಸಭೆಯಲ್ಲಾಗಲಿ ಯಾವುದೇ ಒಂದು ವಿಷಯನ ಕ್ರಿಸ್ತನಿಗಿಂತ ಹೆಚ್ಚಾಗಿ ಸ್ಥಾನ ಕೊಡಬಾರದು. What I am in the world or what I am in the church. ನಾನು ಲೋಕದಲ್ಲಿ ಏನಾಗಿದ್ದೇನೆ ಅಥವಾ ಸಭೆಯಲ್ಲಿ ಏನಾಗಿದ್ದೇನೆ ಅದು ಮುಖ್ಯ ಅಲ್ಲ. I must not think of any brother or sister in the church as inferior to me. ನಾನು ಯಾವುದೇ ಒಬ್ಬ ಸಹೋದರ ಅಥವಾ ಸಹೋದರಿ ಇರಬಹುದು ಸಭೆಯಲ್ಲಿ ನನಗಿಂತ ಕೆಳಗಿನವರು ಅಂತ ಯೋಚಿಸಬಾರದು. In Christ there is no difference. ಕ್ರಿಸ್ತನಲ್ಲಿ ವ್ಯತ್ಯಾಸವಿಲ್ಲ. We are all equally valuable to the Lord. ನಾವು ಎಲ್ಲರೂ ಕರ್ತನ ಮುಂದೆ ಒಂದೇ ಸಮನಾಗಿದ್ದೇವೆ. So that's what we were thinking about. ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. That it is that pride that exalts us above others that makes us like the devil. ಯಾವ ಒಂದು ಆ ಒಂದು ಗರ್ವವಿದೆ, ಯಾವುದು ಇತರರಿಗಿಂತ ನಾನು ಉತ್ತಮನು ಅಂತ ನೆನೆಸ್ತೀವಿ, ಅದು ನಮ್ಮನ್ನ ಸೈತಾನನ್ನಾಗಿ ಮಾಡುತ್ತೆ. I was showing you in Genesis in chapter 1. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನಾವು ಅದನ್ನ ನೋಡ್ತಾ ಇದ್ವಿ. Genesis chapter 1. ಆದಿಕಾಂಡ 1. When the devil fell into sin, ಆ ಒಂದು ದೇವದೂತನು ಪಾಪದಲ್ಲಿ ಬಿದ್ದಾಗ what happened to the earth? ಭೂಮಿಗೆ ಏನಾಯ್ತು? The earth became corrupt. ಭೂಮಿ ಕ್ರಯವಿಲ್ಲದಾಯಿತು, ಕ್ರಮವಿಲ್ಲದಾಯಿತು. Genesis 1 verse 2. 1:2 ವಚನದಲ್ಲಿ ಹೇಳುತ್ತೆ. It lost its shape. ಅದರ ಕ್ರಮವಿಲ್ಲ ಆಯಿತು. It became empty and dark. ಬರಿದಾಗಿತ್ತು ಮತ್ತು ಕತ್ತಲಿತ್ತು. That is always the result of sin. ಇದು ಒಂದು ಪಾಪದ ಫಲಿತಾಂಶವಾಗಿದೆ. Sin makes our life empty. ಪಾಪ ನಮ್ಮ ಜೀವಿತ ಬರಿದು ಮಾಡುತ್ತೆ. Lose the image of God. ದೇವರ ಒಂದು ಸಾರೂಪ್ಯವನ್ನು ಕಳ್ಕೊಂತೀವಿ. And darkness comes into our life. ನಮ್ಮ ಜೀವಿತದಲ್ಲಿ ಆ ಕತ್ತಲೆ ಬರುತ್ತೆ. But the first chapter of Genesis says how God changed that. ಮೊದಲ ಅಧ್ಯಾಯ ಆದಿಕಾಂಡದಲ್ಲಿ ಏನು ಹೇಳುತ್ತೆ, ದೇವರು ಅದನ್ನ ಹೇಗೆ ಬದಲಾಯಿಸ್ತಾರೆ. That God wanted to bring something new from that mess that the devil had made. ಸೈತಾನನು ಮಾಡಿದಂತ ಆ ಒಂದು ಕೆಟ್ಟ ಕಾರ್ಯದಲ್ಲಿ ದೇವರು ಒಂದು ಒಳ್ಳೆಯದು ಹೊಸದನ್ನು ತರಲಿಕ್ಕೆ ಪ್ರಯತ್ನ. That is the message in the first page of the Bible. ಆ ಒಂದು ದೇವ ವಾಕ್ಯದಲ್ಲಿ ಇರುವಂತಹ ಮೊದಲ ಪುಟದಲ್ಲಿ ಇರುವಂತಹ ಒಂದು ಸಂದೇಶ ಇದು. Whatever confusion and evil the devil produces, God can change it and make something glorious from it. ಸೈತಾನನು ಏನೇ ಕೆಟ್ಟದಾಗ್ಲಿ ಒಂದು ನಮಗೆ ಒಳ್ಳೆಯದಲ್ಲದೆ ಮಾಡಿದಾಗ ದೇವರು ಅದನ್ನು ಬದಲಾಯಿಸ್ತಾರೆ ಒಳ್ಳೆಯದಾಗಿ. And that is the message we preach in the gospel. ಈ ಒಂದು ಸುವಾರ್ತೆಯಲ್ಲಿ ಕೂಡ ಈ ಒಂದು ಸಂದೇಶವನ್ನೇ ನಾವು ಸಾರುವಂತದ್ದು. That the worst sinners can become the holiest of people. ಒಬ್ಬ ಕೆಟ್ಟ ಒಬ್ಬ ಪಾಪಿ ದೇವದೂತನಂತ ಆಗ್ಬೋದು. You know, when Jesus was on earth, ಯೇಸು ಸ್ವಾಮಿ ಈ ಭೂಮಿ ಮೇಲೆ ಇದ್ದಾಗ there were many bad sinners who came to him. ಬಹಳಷ್ಟು ಪಾಪಿಗಳು ಯೇಸು ಬಳಿಗೆ ಬಂದರು. But one of the worst was Mary Magdalene. ಅದರಲ್ಲಿ ಬಹಳ ಕೀಳಾಗಿದ್ದ ಒಬ್ಬ ವ್ಯಕ್ತಿ ಅಂದ್ರೆ ಮಗ್ದಲದ ಮರಿಯಳು. And she got saved. ಆಕೆ ಒಬ್ಬ ರಕ್ಷಣೆಯನ್ನು ಹೊಂದಿದಳು. And when Jesus rose from the dead, ಯೇಸು ಸ್ವಾಮಿ ಪುನರುತ್ಥಾನನಾದಾಗ out of all his disciples, ಆತನ ಎಲ್ಲಾ ಶಿಷ್ಯರಿಗಿಂತ he selected Mary Magdalene. You must be the first one
to come and see me risen from the dead. ಆಕೆಯನ್ನ ಮಗ್ದಲದ ಮೇರಿಯನ್ನ ಆರಿಸಿದನು, ನಾನು ಪುನರುತ್ಥಾನನಾದ ಮೇಲೆ ನೀನೇ ಮೊದಲ ವ್ಯಕ್ತಿಯಾಗಿರಬೇಕು ನನ್ನನ್ನು ನೋಡುವಂತ. Don't forget that. ಅದನ್ನ ಮರಿಬೇಡಿ. In John chapter 20, ಯೋಹನ 20ರಲ್ಲಿ we read there ಅದನ್ನ ನಾವು ಓದ್ತೀವಿ. that all the disciples with Mary Magdalene went to see. They didn't know that Jesus had risen. They went to see the tomb. ಅವರು ಎಲ್ಲರಿಗೂ ಗೊತ್ತಿರಲಿಲ್ಲ ಯೇಸು ಸ್ವಾಮಿ ಪುನರುತ್ಥಾನ ಆಗಿದ್ದಾರೆ ಅಂತ. ಆ ಸಮಾಧಿಯನ್ನು ನೋಡ್ಲಿಕ್ಕೆ ಹೋದ್ರು. And we read here that they looked inside and found the tomb was empty. ಅಲ್ಲಿ ಸಮಾಧಿಯನ್ನು ನೋಡಿದ್ರು, ಅಲ್ಲಿ ಬರಿದಾಗಿತ್ತು ಅದು. And what did they do? ಅಲ್ಲಿ ಏನ್ ಮಾಡ್ತಾರೆ? It was early in the morning, maybe 4 or 5 o'clock in the morning. 4-5 ಗಂಟೆ ಇರ್ಬೋದು ಬೆಳಿಗ್ಗೆ. Verse 10, 10ನೇ ವಚನ, they went back home ಅವರು ಮನೆಗೆ ಹಿಂತಿರುಗಿ ಹೋದರು to sleep. ನೋಡ್ಲಿಕ್ಕೆ. They went back to sleep. They went back to sleep. ಅವರು ಮತ್ತೆ ತಿರುಗಿ ಮಲಗಲಿಕ್ಕೆ ಹೋದರು. Because they had woken up from their sleep at 4 o'clock to go to the tomb. ಅಲ್ಲಿ ಒಂದು ಸಮಾಧಿನ ನೋಡ್ಲಿಕ್ಕೆ 4 ಗಂಟೆಗೆ ಎದ್ದು ಬಂದಿದ್ರು. But Mary could not go home. Verse 11. 11ನೇ ವಚನದಲ್ಲಿ ನಾವು ನೋಡ್ತೀವಿ, ಮರಿಯಳು ಮನೆಗೆ ಹೋಗ್ಲಿಲ್ಲ. What do you learn from that? ಅದರಿಂದ ನಾವು ಏನು ಕಲಿತುಕೊಳ್ತೀವಿ? That all of them go and see the tomb is empty. ಅವರು ಬಹಳ ಜನ ಆ ಸಮಾಧಿಗೆ ಹೋಗ್ತಾರೆ, ಅದು ಬರಿದಾಗಿರುತ್ತೆ. And all of them say, we got to go back to sleep now. ನಾವು ಇವಾಗೆಲ್ಲ ಮಲಗಲಿಕ್ಕೆ ಹೋಗ್ಬೇಕು We ಅನ್ಕೊಂಡು, don't know where Jesus is. We'll see in the morning. ಯೇಸು ಸ್ವಾಮಿ ಇಲ್ಲ, ನಾವು ಬೆಳಗ್ಗೆ ನೋಡೋಣ ಅಂತ ಅನ್ಬಿಟ್ಟು. But Mary Magdalene said, no. ಆದ್ರೆ ಮರಿಯಳು ಹೇಳಿದಳು, ಮಗ್ದಲದ ಮರಿಯಳು, I can't go to sleep until I find out where Jesus is. ಯೇಸು ಸ್ವಾಮಿ ಎಲ್ಲಿದ್ದಾನೆ ಅಂತ ನಾನು ಕಂಡುಕೊಳ್ಳೋವರೆಗೆ ನಾನು ನಿದ್ರೆ ಮಾಡೋದಿಲ್ಲ. Do you see the passion of her heart ಅದರಲ್ಲಿ ಆಕೆಯಲ್ಲಿರುವಂತ ಉತ್ಸಾಹ, ಆಸಕ್ತಿ ನೋಡಿದ್ರೆ, to meet with Jesus? ಯೇಸು ಸ್ವಾಮಿನ ಸಂಧಿಸ್ಲಿಕ್ಕೆ ಇರುವಂತ ಆಸಕ್ತಿ. My brother, sister, ಸಹೋದರ ಸಹೋದರಿಯರೇ, when you have that type of desire, the Lord will meet with you also. ನಿಮಗೆ ಆ ಒಂದು ಆಸಕ್ತಿ, ಆಶೆ ಇದ್ರೆ ಕರ್ತನು ನಿಮ್ಮನ್ನು ಸಂಧಿಸ್ತಾನೆ. But if you come and look for a little while and you don't find him and say, okay, didn't find him, let me go back to sleep. ನೀವು ಬಂದು ಸ್ವಲ್ಪ ಸಮಯ ನೋಡ್ತೀರಾ, ನಂತರ ಸಿಕ್ಲಿಲ್ಲ, ನಾನು ಹೋಗಿ ಮಲಗ್ತೀನಿ ಅಂತ ಹೋಗ್ಬಿಟ್ರೆ, He won't reveal himself to you. ಆತನು ತನ್ನನ್ನು ತಾನು ಪ್ರಕಟಪಡಿಸೋದಿಲ್ಲ ನಿಮಗೆ. If you have a passion that says, I'm not going to give up till I meet with the Lord, ನಿಮಗೆ ಆ ಉತ್ಸಾಹ ಇದ್ರೆ, ಕರ್ತನು ನನಗೆ ಸಿಗೋವರೆಗೆ ನಾನು ಬಿಡೋದಿಲ್ಲ ಅಂತ, the Lord will meet with you. ಕರ್ತನು ನಿಮ್ಮನ್ನು ಸಂಧಿಸ್ತಾನೆ. That is why the Lord met with Mary Magdalene. ಅದಕ್ಕಾಗಿ ಮಗ್ದಲದ ಮರಿಯಳಿಗೆ ಯೇಸು ಸಂಧಿಸಿದನು. She was weeping. ಆಕೆ ಅಳ್ತಾ ಇದ್ಲು. Why? ಯಾಕೆ? Because she longed to see Jesus. ಯಾಕೆಂದ್ರೆ ಆ ಯೇಸುವನ್ನು ನೋಡುವಂತ ದಾಹ ಆಕೆಗಿತ್ತು.